712 ಅನಾಥಾಶ್ರಮಗಳು ಇಡೀ ರಾಜ್ಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಮಕ್ಕಳ ಬಗ್ಗೆ ನಾವು ಪ್ರತ್ಯೇಕವಾಗಿ ಈ ಒಂದು ಇಲಾಖೆ ಅಥವಾ ಸಚಿವರು ಇದಕ್ಕೆ ಗಮನ ಹರಿಸಬೇಕು, ಇದಕ್ಕೆ ಒಂದು ಪರಿಹಾರನ ಕಲ್ಪಿಸಿಕೊಡಬೇಕು. ಯಾಕಂದ್ರೆ ಈ ಮಕ್ಕಳ ಭವಿಷ್ಯನ ನಾವು ರೂಪಿಸಲಿಕ್ಕೆ ಇದು ಸರ್ಕಾರದ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾನು ಸಚಿವರ ಈ ಒಂದು ಉತ್ತರನ ನಾನು ಅವರಿಂದ ಕೇಳಲಿಕ್ಕೆ ಬಯಸ್ತೀನಿ. ಏನು ಶಾಸಕೀಯ ಕಾಳಜಿ ಇದೆ ಅವರಿಗೆ ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ, ಉನ್ನತ ಶಿಕ್ಷಣ ಮತ್ತು ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಅಡ್ಮಿಷನ್ಗೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಂತೂ ಎಲ್ಲರಿಗೂ ಈಗ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡನ್ನು ನಾವು ಎಲ್ಲರಿಗೂ ಮಾಡಿಸ್ಕೊಡ್ತಾ ಇದ್ದೀವಿ. ಎಲ್ಲ ಇಂಥ ಮಕ್ಕಳನ್ನು ನಾವು ಹಿಂದುಳಿದ ವರ್ಗಕ್ಕೆ ಅಥವಾ ಎಸ್ ಟಿಗೆ ಸೇರಿಸಿ ಅಂತ ಹೇಳಿ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವಾಲಯಕ್ಕೆ ನಾನು ಒಂದು 2 ಸಾರಿ ನಾನು ನಮ್ಮ ಫೈಲನ್ನು ರೆಡಿ ಮಾಡಿ ಇದನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ನಮಗೆ ಉತ್ತರ ಬಂದಿದೆ. ಸದನದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪ ಸರ್ ಕೂಡ ಇದ್ದಾರೆ. ಇದನ್ನೊಂದು ನಾವು ಭಾಳಷ್ಟು ಮಾನವೀಯತೆಯ ದೃಷ್ಟಿಯಿಂದ ನೋಡಿ ಈ ಮಕ್ಕಳನ್ನು SC/STಗೆ ಸೇರಿಸಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಜೊತೆಯಲ್ಲಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಇದರದೊಂದು ಪಬ್ಲಿಕ್ ಹಿಯರಿಂಗ್ಸ್ ಮಾಡಿ ಇದನ್ನ ಫಸ್ಟ್ ಕ್ಯಾಟಗರಿ ಅಂತಂದ್ರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಇವರನ್ನ ಕ್ಯಾಟಗರಿ 1ಗೆ ಸೇರಿಸಬೇಕು ಅಂತ ಈಗಾಗಲೇ ಅವರು ರೆಕಮೆಂಡ್ ಮಾಡಿದ್ದಾರೆ. ಸೊ ಅದರ ಆ ಒಂದು ರಿಪೋರ್ಟನ್ನು ಕೂಡ ನಾನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕಳಿಸ್ತೇನೆ. ಒಟ್ಟಾರೆಯಾಗಿ ಮಕ್ಕಳು ಉನ್ನತ ವ್ಯಾಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಜನರಲ್ ಕ್ಯಾಟಗರಿ ಅಂತ ನಾವು ಅಡ್ಮಿಷನ್ ತಗೊಳ್ಳಕ್ಕೆ ಹೇಳಿದ್ವಿ. ಅವರಿಗೆ ಆರ್ಥಿಕ ಸಹಾಯ ಆಗಿರಬಹುದು, ವಸತಿ ಸೌಲಭ್ಯ ಆಗಿರಬಹುದು ಮತ್ತು ಉನ್ನತ ವ್ಯಾಸಂಗವನ್ನು ಈಗಾಗಲೇ ನಮ್ಮ ನಿಲಯದಲ್ಲಿ ಏನು ಬಾಲಮಂದಿರ, ಬಾಲಕಿಯರ ಬಾಲಮಂದಿರದಲ್ಲಿ ಮತ್ತು ವೀಕ್ಷಣಾಲಯಗಳಲ್ಲಿ ಇರುವಂತಹ ಮಕ್ಕಳು, ಅನೇಕ ಮಕ್ಕಳು ಈಗಾಗಲೇ ಶಾಲೆಯನ್ನು ಕಲಿತು, ಕಾಲೇಜನ್ನು ಕಲಿತು ಬಹಳಷ್ಟು ಚೆನ್ನಾಗಿ ತಮ್ಮ ಉಪಜೀವನವನ್ನು ಮಾಡುವಂಥ ನಿದರ್ಶನಗಳು ಕೂಡ ಇದಾವೆ. ತಮ್ಮ ಕಾಳಜಿ ಏನಿದೆ ಅವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಡ್ಮಿಷನ್ ಅಲ್ಲಿ ಅವರಿಗೆ ರಿಸರ್ವೇಷನ್ ಅಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಏನು ತಾವು ಬಯಸ್ತಾ ಇದ್ದೀರಾ. ಇನ್ನೊಮ್ಮೆ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಅಥವಾ ಏನಾದರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು, ಆಗುತ್ತಾ ಇಲ್ವಾ, ಹಿಂದುಳಿದ ವರ್ಗಕ್ಕೆ ಸೇರ್ಸಕ್ಕಾಗುತ್ತಾ, SC/STಗೆ ಸೇರ್ಸಕ್ಕಾಗುತ್ತಾ ಅನ್ನೋದನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಅಲ್ಲದೆ ಬೇರೆ ಏನೇನು ದೃಢೀಕರಣ ನಾವು ಈ ಅನಾಥ ಮಕ್ಕಳಿಗೆ ಮಾಡಬೇಕಾಗಿದೆ ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಅಂತ, ಅಥವಾ ನೀವು ಕ್ರಮ ತಗೋಬೇಕಾಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇರೋದು. ಒಂದು ನಾನು ಹೇಳ್ತಾ ಇರೋದು ಬೇಸಿಕ್ ಅಂದ್ರೆ ಆಧಾರ್ ಕಾರ್ಡ್ ವಿಚಾರದಲ್ಲಿ ಅದು ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾಗುತ್ತೆ. ಇದು ನೀವು ಹೇಳಿದಾಗೆ 17,000 ಜನ ಮಕ್ಕಳು ಮಾತ್ರ ಇರೋದು ಅನಾಥ ಮಕ್ಕಳು. ಇದಕ್ಕೆ ನಾವು ಖಂಡಿತ ಪರಿಹಾರ ಕಂಡುಕೋಬಹುದು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ವಿಚಾರ ಏನು ಅಂದ್ರೆ ಇದು ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ದಾಖಲಾತಿಗಳು ಮಾಡಬೇಕು, ಪ್ರೈಮರಿಯಲ್ಲಾಗಲಿ ಅಥವಾ ಉನ್ನತ ಶಿಕ್ಷಣಕ್ಕೋಸ್ಕರ ಅದು ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿದೆ. ಅದನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದು ಈ ಮಕ್ಕಳಿಗೆ ಏನು ಅನಾಥ ಮಕ್ಕಳಿಗೆ ಅವರಿಗೆ ಈ ಡೀಟೇಲ್ಸ್ ಅವಶ್ಯಕತೆ ಇಲ್ಲದಂಗೆ ಮಾಡಬೇಕು. ಯಾಕಂದ್ರೆ ಈ ಮಕ್ಕಳು ಇಲ್ಲದೆ ಹೇಗೆ ಅವರು ಎಜುಕೇಶನ್ ಮಾಡಲಿಕ್ಕೆ ಸಾಧ್ಯ? ಈಗ ಬರೀ ಎಜುಕೇಶನ್ಗೆ ಸಮಸ್ಯೆ ಆದ್ರೆ ನಾಳೆ ಉನ್ನತ ಶಿಕ್ಷಣಕ್ಕೆ ಆ ಮಕ್ಕಳು ಈವನ್ ಹೊರದೇಶಕ್ಕೆ ಹೋಗ್ಲಿಕ್ಕೆ ಕನಸು ಕಾಣಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾವು ಇನ್ನೂ ಬೇಸಿಕ್ ಅಲ್ಲೇ ನಾವು ಸಿಕ್ಕಾಕೊಂಡಿದ್ದೀವಿ ಅಂದಮೇಲೆ ಇನ್ನು ಆ ಮಕ್ಕಳಿಗೆ ಯಾವ ರೀತಿ ನಾವು ಭವಿಷ್ಯನ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಅಥವಾ ನಾವು ಯಾವ ರೀತಿ ಮಾರ್ಗ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಜಾತಿ ಪ್ರಮಾಣ ಪತ್ರ ಆಮೇಲೆ ಬೇಸಿಕ್ ಏನು ಅವರಿಗೆ ನೋಂದಣಿಗಳಾಗಬೇಕಾಗಿದೆ ಅದೇ ಆಗ್ತಾ ಇಲ್ಲ ಅನಾಥಾಶ್ರಮದಲ್ಲಿ, ಏನು ಅನಾಥಾಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಅದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ.